ಹಾಯ್ ಫ್ರೆಂಡ್ಸ್, ನಾನು ಇಂಡುವಾಳು ಗ್ರಾಮಕ್ಕೆ ಬಂದಿದ್ದೇನೆ. ಅಮ್ಮ ಪಾನಿಪುರಿ ಸ್ಟಾಲ್ ಅಂತ. ಇಂಡುವಾಳು ಸತೀಶರು ತುಂಬ ಸಖತ್ತಾಗಿ ಮಾಡ್ತಾರೆ ಪಾನಿಪುರಿ ಅಂತ ತಿನ್ನೋಕ್ಕೋಸ್ಕರ ಬಂದಿದ್ದೀನಿ ನಾನು ಇಲ್ಲಿಗೆ. ಅದನ್ನು ಸವಿ ರುಚಿ ನೋಡೋಕ್ಕೆ ಸಲುವಾಗಿ ಬಂದಿದ್ದೀನಿ. ನೋಡಿ, ಇದು ಎಲ್ಲಿ ಅಂದರೆ ಮೈಸೂರು ಬೆಂಗಳೂರು ಹೈವೇ ಅದ್ರ ಪಕ್ಕದಲ್ಲಿ ಮಾಡ್ಕೊಂಡಿದ್ದಾರೆ ಒಂದು ಅಂಗಡಿಯ, ಒಂದು ಸಣ್ಣ ಅಂಗಡಿ ಮಾಡ್ಕೊಂಡು ಅದ್ರ ತಕ್ಕಂತೆ ಮಾಡ್ತಾಯಿದ್ದಾರೆ. ಇವರೇ ಇಂಡುವಾಳು ಸತೀಶರು. ನೋಡಿ ಸರ್, ಇವರೇ ಸರ್. ನಮಸ್ತೆ. ಯಾವ ಥರ ನೀವು ಪಾನಿಪುರಿ ಮಾಡ್ತಿದ್ದೀರಿ ಸರ್? ನೀವು ಯಾವ ಥರ ರುಚಿಯಾಗೈತೆ ಸರ್? ನೀವು ಹೇಳ್ಬೇಕು ಸರ್, ಹೇಳ್ಬೇಕು, ಕಸ್ಟಮರ್ ಕೇಳಿ. ನಮ್ಮ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಮಾಡ್ತೀವಿ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇರ್ಬೋದು ಸರ್ ಇದು? 15ರಿಂದ 20 ವರ್ಷ ಆಯ್ತು ನಾನು ಮಾಡಿ. ಹಾಂ ಸರ್. ಎಷ್ಟು ಕೆಲಸ ಮಾಡ್ತಾ ಇದ್ದೆ. ಹಾಂ ಸರ್. ಓನಾಗಿ 15 ವರ್ಷ ಆಯ್ತು ಮಾಡಿ. ತುಂಬ ಕಷ್ಟಪಟ್ಟಿದ್ದೀರಿ ಹಂಗಾರೆ ನೀವು? ಹ್ಞೂ ಸರ್. ಕಷ್ಟಪಟ್ಟು ಜೀವನಕ್ಕೆ ಹೆಂಗ ನಡೀತಾ ಇದೆ. ಇದರಿಂದ ನಮ್ಗೇನೋ ತಾಯಿ ಲಕ್ಷ್ಮಿ ಲಾಸ್ ಏನು ಕೊಟ್ಟಿಲ್ಲ. ಏನೋ ನಮ್ಮ ಹೊಟ್ಟೆಗೆ ತುಂಬಿಸ್ತಾ ಇದೆ, ಇದನ್ನೇ ನಂಬ್ಕೊಂಡಿದ್ದೀವಿ. ಮತ್ತೆ ನಮ್ಮ ಗುರುಗಳು ಸುದೀಪ್ ಅಣ್ಣನ ಆಶೀರ್ವಾದ ಇದೆ ನಮಗೆ. ಮತ್ತೆ ನಮ್ಮ ಬಾಸ್ ಕುಮಾರಣ್ಣರ ಆಶೀರ್ವಾದ ಇದೆ. ಹೆಂಗ ಜೀವನ ನಡೀತಾ ಇದೆ, ನಡೆಸ್ತಾ ಇದೀವಿ ಸರ್. ತುಂಬ ಸಖತ್ತಾಗಿ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಸರ್, ಕುಮಾರಣ್ಣರು ಭೇಟಿ ಕೊಟ್ಟಿದ್ರು, ಮತ್ತೆ ನಮ್ಮ ಸುದೀಪ್ ಅಣ್ಣ ಭೇಟಿ ಬಂದಿದ್ದಾರೆ. ಕುಮಾರಣ್ಣ 3 ಬಾರಿ ಬಂದಿದ್ದಾರೆ. ಸುದೀಪ್ ಅಣ್ಣ ಬಂದಿದ್ದಾರೆ. ಅದೇ ಫಿಲಮ್ ಸ್ಟಾರ್ ಸುದೀಪ್ ಅವರು ಸರ್ ಬಂದಿದ್ದಾರೆ. ನಮ್ಮ ಕುಮಾರಣ್ಣವ್ರು ಬರ್ತಾ ಇರ್ತಾರೆ, 3 ಬಾರಿ ಬಂದಿದ್ದಾರೆ. ಹೈವೇಲಿ ಹೋದಾಗ ಒಂದು ನಿಲ್ಸಲ್ಲ ನೋಡಿ. ತುಂಬ ಸತೀಶ್ ಅವ್ರಿಗೆ ಧನ್ಯವಾದಗಳು. ಸಖತ್ತಾಗಿ ಮಾತಾಡಿದ್ದಾರೆ ಅವರು. ನೋಡಿ, ಅದೇ ಒಂದು ಅಂಗಡಿ ಮಾಡ್ಕೊಂಡು ತಕ್ಕಂತೆ ಜೀವನ ನಡೆಸ್ತಿದ್ದಾರೆ ಅವರು. ನೀವು ಒಂದು ಟ್ರಿಪ್ಪು ಬನ್ನಿ. ಈ ಅಮ್ಮ ಪಾನಿಪುರಿ ಸ್ಟಾಲ್ಗೆ ನೀವು ಬಂದು ಒಂದು ದಿವಸ ಸವಿರುಚಿ ನೋಡಿ. ಅವ್ರ ಕೈಗುಣ ಸಖತ್ತಾಗೈತೆ ನೋಡಿ. ಗೌಡರು ಕೂಡ ಇಲ್ಲಿ ಇವಾಗ ತಾನೇ ತಿಂದ್ಬಿಟ್ಟು ಏನೋ ಕೂತ್ಕೊಂಡಿದ್ದಾರೆ ನೋಡಿ. ಸರ್, ಹೆಂಗೆ ಇಂಡುವಾಳು ಸತೀಶರು ಸಖತ್ತಾಗಿ ಮಾಡ್ತಾರೆ ಹೆಂಗೆ ಪಾನಿಪುರಿಯ? ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡ್ತಾರೆ, ಒಂದು ತಿಂದು ನೋಡಿ ರುಚಿ ಇರ್ತದೆ. ನೋಡಬೇಕು, ತಿಂದರೆ ತುಂಬ ರುಚಿ ಐತೆ ಸರ್. ನಮಗೆ ಎಷ್ಟು ವರ್ಷದಿಂದ ಸರ್? ಎಷ್ಟು ವರ್ಷದಿಂದ ಮಾಡ್ತಾ ಇರ್ಬೋದು ಇವರು? 4 ವರ್ಷದಿಂದ ಮಾಡ್ತಾವ್ರೆ. ಸರ್, ತುಂಬ ಕಷ್ಟಪಟ್ಟು ಇದೊಂದು ಲೆವೆಲ್ ಬಂದಿದ್ದಾರೆ ಇವರು ನೋಡಿ. ಇನ್ನೊಂದು ಟ್ರಿಪ್ಪು ಭೇಟಿ ಮಾಡಿಸ್ಬಿಡ್ತೀನಿ ಇಂಡುವಾಳು ಸತೀಶರ. ಸರ್, ಹೆಂಗೆ ಇದು ಪಾನಿಪುರಿ ಬಗ್ಗೆ ಇನ್ನೊಂದು ಟ್ರಿಪ್ ಹೇಳ್ಬಿಡಿ ಸರ್. ಏನಿಲ್ಲ ಸರ್, ನಮ್ಮ ಹತ್ರ ಸೇವು, ದಹಿ, ಬೇಲು, ಸಮೋಸ. ಸರಿ, ಇದೊಂದೇ. ಇನ್ನು ಮಸಾಲ ಪುರಿ ಏನು ಮಾಡ್ತೀರಾ? ಹಿಂಗೆ ಮಸಾಲೆ ಇದೆ, ಪಾನ್ ಇದೆ, ಬೇಲ್ ಇದೆ, ಸೇವ್ ಇದೆ, ದಹಿ. ತುಂಬ ಸಖತ್ತಾಗಿ ಮಾತಾಡಿದ್ರು ನಿಜವಾಗ್ಲೂ. ತುಂಬ ಕಷ್ಟಪಟ್ಟಿದ್ದಾರೆ ಸರ್ ಇವರು. ಪಾನಿಪುರಿ ಕಲಿತು ಮಾಡ್ತಾಯಿದ್ದಾರೆ ಅಂದರೆ ಒಂದು ಅವ್ರಿಗೆ ಒಂದು ಸೆಲ್ಯೂಟ್ ಮಾಡ್ಬೇಕು ಸರ್. ನಿಜವಾಗ್ಲೂ ಸಖತ್ತಾಗಿ ಮಾಡ್ತಾಯಿದ್ದಾರೆ ನೋಡಿ. ಇದೇ ಪಾನಿಪುರಿ ಸ್ಟಾಲು. ನೀವು ಒಂದು ಟ್ರಿಪ್ ಭೇಟಿ ಕೊಡಿ, ಅಮ್ಮ ಪಾನಿಪುರಿ ಸ್ಟಾಲ್.